ನಮಸ್ಕಾರ ಕರ್ನಾಟಕ. 37 ದಿನಗಳ ಸಮಯದಲ್ಲಿ ನಡೆದಂತ 37 ದಿನಗಳ ಕಾಲ ನಿರಂತರವಾಗಿ ನಡೆದಂತ ನೀಟ್ ಅಕ್ರಮದ ವಿರುದ್ಧ ಬಿಜೆಪಿ ಮೋದಿ ಸರ್ಕಾರದ ವಿರುದ್ಧ ನಡೆದಂತ ಹೋರಾಟದಲ್ಲಿ ಯಾವ ಐ ಥಿಂಕ್ ಕಡೆಯವರು ಗೆಲ್ತಾರೆ, ಯಾರಿಗೆ ಕಪ್ಪು ಸಿಗುತ್ತೆ ಅಂತ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಮೋದಿ ಸರ್ಕಾರಕ್ಕೆ ಅದೇ ನಾವು ಮಾಡಿದ್ದೇ ಸರಿ ಅಂತ ಹೇಳೋ ಮೋದಿ ಸರ್ಕಾರಕ್ಕೆ ಕಪ್ ಸಿಗುತ್ತಾ, ಈ ಸತಿ ಕಪ್ ಯಾರ್ದು ಅನ್ನೋ ವಿಚಾರಕ್ಕೆ ನೀಟ್ ಅಕ್ರಮದ ವಿರುದ್ಧ ನಿಂತ ವಿದ್ಯಾರ್ಥಿಗಳ ಪರವಾಗಿ ಅಂದ್ರೆ ಅವ್ರಿಗೆ ಕಪ್ ಸಿಕ್ಕಿದ್ದು ಈಗ ನಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ವಿಚಾರ. ಯಾಕೆ ಅಂತಂದ್ರೆ ನಾವು ಬಗ್ಗಲ್ಲ ಅಂತಿದ್ದಂತ ಮೋದಿ ಸರ್ಕಾರಕ್ಕೆ ಬಗ್ಗಿಸಿದ ಇವತ್ತಿನ ಯುವ ಜನತೆ ಈಗ ರಾಷ್ಟ್ರಾದ್ಯಂತ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಅಂದ್ರೆ ಮೋದಿ ಸರ್ಕಾರಕ್ಕೆ ಒಂದು ಲೆಕ್ಕಾಚಾರವನ್ನ ಕೇಳೋವಂತ ದಾರಿಯನ್ನ ಮಾಡಿಕೊಟ್ಟಿದ್ದು ಈ ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳ ಭಾರತದಾದ್ಯಂತ ಹೋರಾಟ, ಎಸ್ಪೆಷಲಿ ಅದರಲ್ಲೂ ದೆಹಲಿ ಹೋರಾಟ, ಪಾರ್ಲಿಮೆಂಟ್ಗೆ ನಡ್ಕೊಂಡು ಹೋದಂತ ಹೋರಾಟ. ಈ ಒಂದು ಹೋರಾಟದಿಂದ ಸ್ಫೂರ್ತಿ ಪಡೆದಂತ ಜನ ಈಗ ಮತ್ತೊಂದು ಕಡೆ ಈ ಪೆಟ್ರೋಲ್ E20 ಹೋರಾಟದ ವಿರುದ್ಧ ಐ ಥಿಂಕ್ ಪಾರ್ಲಿಮೆಂಟ್ ಸ್ಟ್ರೀಟು ಮತ್ತೆ ಜೊತೆನಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಮತ್ತೆ ನಿತಿನ್ ಗಡ್ಕರಿ ಮನೆಯ ಮುಂದೆ ಐ ಥಿಂಕ್ ಈ ಒಂದು ಹೋರಾಟವನ್ನ ತೆಗೆದುಕೊಂಡು ಹೋಗಲು ಐ ಥಿಂಕ್ August 4ಕ್ಕೆ ಒಂದು ಸಮಯ ನಿಗದಿಯಾಗಿದೆ ಅಂತ ಮಾಧ್ಯಮಗಳಲ್ಲಿ ಮತ್ತೆ ಯೂಟ್ಯೂಬರ್ಸ್ ಅಲ್ಲಿ ಈ ಒಂದು ಹೋರಾಟ ಕಿಚ್ಚು ಐ ಥಿಂಕ್ ಹೆಚ್ಚುತ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿಜವಾಗ್ಲೂ ಈ ಒಂದು E20 ಅಥವಾ ಎಥನಾಲ್ ಇಂದ ನಿಜವಾಗ್ಲೂ ನಮ್ಗೇನಾದ್ರೂ ಲಾಭ ಆಗಿದ್ಯಾ ಅಥವಾ ಮೋದಿ ಸರ್ಕಾರದ ಕಂಪನಿಗಳಿಗೆ ಲಾಭ ಆಗಿದ್ಯಾ ಅನ್ನೋ ಒಂದು ವಿಚಾರವನ್ನ, ಮತ್ತೆ ತೊಂದರೆ ಆದರೆ ಯಾರ ಗಾಡಿಗಳಿಗೆ ತೊಂದರೆ ಆಗತ್ತೆ, ಸರ್ಕಾರ ಎಲ್ಲಿ ಹೊಣೆ ಬರುತ್ತೆ ಅಥವಾ ಕಂಪನಿಗಳು ಎಲ್ಲಿ ಹೊಣೆ ಬರುತ್ತೆ, ಆಮೇಲೆ E20 ಹಂತ ಹಂತವಾಗಿ ಇವರು ವಿಸ್ತರಣೆ ಮಾಡಬೇಕಾದಂತ ಸರ್ಕಾರ ಒಟ್ಟಿಗೆ ನಾವು 100% ಪೆಟ್ರೋಲ್ನ ಸ್ಟಾಪ್ ಮಾಡಿ ಅಥವಾ 100% ಪೆಟ್ರೋಲ್ 169 ರೂಪಾಯಿಗೆ ತಂದಿಟ್ಟಿದ್ದಾರೆ. ಅಲ್ರಿ, ನೀವು ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ನ ಕಡಿಮೆ ಬೆಲೆಗೆ ನಮ್ಗೇನಾದ್ರೂ ಲಾಭ ಇರ್ಬೇಕಲ್ವಾ? ಲಾಭ ಏನೂ ಇಲ್ಲ. ಎಥನಾಲ್ ಮಿಕ್ಸ್ಡ್ ಪೆಟ್ರೋಲು 110-120 ರೂಪಾಯಿ. ನಿಮ್ಗೆ ಪ್ಯೂರ್ ಪೆಟ್ರೋಲ್ ಬೇಕು ಅಂತಂದ್ರೆ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ 170 ಅಂದಾಜು ಬೆಲೆ 170 ರೂಪಾಯಿ. ಲಾಭ ಏನ್ ಬಂತು? ಮೋದಿ ಸರ್ಕಾರಕ್ಕೆ ಲಾಭ, ಮೋದಿ ಸರ್ಕಾರದ ಕೆಳಗಡೆ ಪೆಟ್ರೋಲ್ ಮಾರಾಟ ಮಾಡ್ತಾ ಇರೋ ಕಂಪನಿಗಳಿಗೆ ಲಾಭ. ಈ ದೇಶದ 140 ಕೋಟಿ ಜನರಿಗೆ ಯಾವ ಲಾಭನೂ ಸಿಕ್ಕಿಲ್ಲ, ಬರೀ ಸಿಕ್ಕಿದ್ದೆಲ್ಲ ಚಿಪ್ಪು. ಈ ಒಂದು ದುರುದ್ದೇಶ, ಈ ರೀತಿಯ ಲೂಟಿಯ ವಿರುದ್ಧ ಅಂದ್ರೆ ಪೆಟ್ರೋಲ್ ಇವ್ರ ಪ್ರಕಾರ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಆಗ್ಬೇಕಾಗಿತ್ತು. 100 ರೂಪಾಯಿನೂ ಇಲ್ಲ, 170 ರೂಪಾಯಿ ಪ್ಯೂರ್ ಪೆಟ್ರೋಲು ಇವತ್ತು ನಿಮಗೆ ಭಾರತದಲ್ಲಿ ಸಿಗಬೇಕು ಅಂತಂದ್ರೆ ಸಿಟಿಗಳಲ್ಲಿ ಕೆಲವು ಪೆಟ್ರೋಲ್ ಬಂಕ್ ಅಲ್ಲಿ ಇಟ್ಟಿದ್ದಾರೆ. ಆ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಬೆಲೆ 170 ರೂಪಾಯಿ. 170 ರೂಪಾಯಿಗೆ ಮೋದಿ ಸರ್ಕಾರ ರೆಗ್ಯುಲರ್ ಪೆಟ್ರೋಲ್ನ ಮಾರಾಟ ಮಾಡ್ತಾ ಇದೆ. ಇದು ಲೂಟಿ ಅಲ್ವಾ? ಇದು ಅಕ್ರಮ ಅಲ್ವಾ? ಇದು ನಮ್ಮ ಜೇಬಿಗೆ ಆಗ್ತಾ ಇರೋ ಕತ್ರಿ ಅಲ್ವಾ? ಎಥನಾಲ್ ಇಂದ ದೇಶದ ಸರ್ಕಾರದ ಎಕಾನಾಮಿಕ್ಸ್ ಡೆವಲಪ್ ಆಗುತ್ತೆ, ಆದ್ರೆ ಕತ್ರಿ ಬೀಳ್ತಾ ಇರೋದು ಯಾರಿಗೆ? ಅಲ್ಲ, ಈ ಪೆಟ್ರೋಲಿಯಂ ಕಂಪನಿಗಳಿಗೆ ಲಾಭ ಮಾಡ್ಕೊಳಕ್ಕೋಸ್ಕರ ಮೋದಿ ಸರ್ಕಾರ ಮೌನ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ದೇಶದ ಪ್ರಧಾನಿಗೆ ಮೈಕ್ ಇಟ್ರೆ ಮಾತಾಡಲ್ಲ. ಅವ್ರಿಗೆ ಮೂಡ್ ಬಂದ್ರೆ ರಾತ್ರಿ 12 ಗಂಟೆಗೋ 2 ಗಂಟೆಗೋ ಲೈವ್ ಬಂದು ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈ ದೇಶದಲ್ಲಿ ಕ್ವಶನ್ ಪೇಪರ್ ಅಕ್ರಮದ ವಿರುದ್ಧ ಲೆಕ್ಕಾಚಾರಕ್ಕೆ ಬಗ್ಗಿದ ಮೋದಿ ಸರ್ಕಾರಕ್ಕೆ ಮತ್ತೊಂದು ಐ ಥಿಂಕ್ ಮತ್ತೊಂದು ಹಾರ್ಟ್ ಅಟ್ಯಾಕ್ ಕಾದಿದೆ. ಏನಂತಂದ್ರೆ, ಇವತ್ತು ದೇಶದಲ್ಲಿ ಹಂತ ಹಂತವಾಗಿ ಆಮೇಲೆ ಎಥನಾಲ್ ಬಗ್ಗೆ ಒಂದು ಸ್ಟಡಿ ಇಲ್ಲ. ಎಥನಾಲ್ನ ಇಂಪ್ಯಾಕ್ಟ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಯಾವುದೇ ಸಂಸ್ಥೆಗಳಿಲ್ಲ. ದೇರ್ ಇಸ್ ನೋ ರಿಸರ್ಚ್. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾರೆ, ನಾವು ಈ ದೇಶದಲ್ಲಿ ಎಥನಾಲ್ ಮೇಲೆ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ. ನಿಮ್ಮನೆ ಮೋದಿದು ಪ್ಲೇನು, ಮೋದಿ MP ಗಳ ಗಾಡಿಗಳು, ಆಮೇಲೆ ಬಿಜೆಪಿ ಅವರ ಗಾಡಿಗಳ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಬೇಕೇ ಹೊರತು ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳದಂತ ವಿಚಾರ ಏನು ಅಂತಂದ್ರೆ, ಈ ದೇಶದ ಗಾಡಿಗಳ ಮೇಲೆ ಎಥನಾಲ್ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರಂತೆ. ಅಲ್ರಿ, ಸಾಲ ಸೋಲ ಮಾಡ್ಕೊಂಬಂದ್ ಗಾಡಿ ತಗೊಂಬಂದ್ರೆ
ಇವರುಗಳನ್ನ ನಾವು ಇದನ್ನೇನು ಹೇಳ್ಬೇಕು, E20 ಪೆಟ್ರೋಲ್ ಅಂತ ಹೇಳ್ಬೇಕಾ ಅಥವಾ ಕಲಬೆರಕೆ ಪೆಟ್ರೋಲ್ ಅಂತ ಹೇಳ್ಬೇಕಾ? ಆಮೇಲೆ ಅಲ್ರೆ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಲಾಭಗಳಾಗ್ತಾ ಇಲ್ಲ. ಇದರ ವಿರುದ್ಧ ಈಗ ಒಂದು ಹೋರಾಟ ಸಿದ್ಧವಾಗ್ತಾ ಇದೆ. ಮುಂದೆ ಸಾಮಾನ್ಯವಾಗಿ ಎಲ್ಲ ಹೇಳಿದ್ದು ಅಂತಂದ್ರೆ ಇವನ್ ಆ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಶುರು ಮಾಡಿದಾಗ ಅಷ್ಟೇನೆ ಕೇವಲ 2,000 3,000 ಜನ ಇದ್ರು. ತದನಂತರ ಲಕ್ಷಾಂತರ ಜನರು ಈ ಹೋರಾಟಕ್ಕೆ ಸೇರಿಕೊಂಡ್ರು. ಈಗ ಮೋದಿ ಸರ್ಕಾರದ ಲೆಕ್ಕಾಚಾರವನ್ನ ಕೇಳಲಿಕ್ಕೆ ಮತ್ತೆ ಈ E20 ಪೆಟ್ರೋಲ್ ಮಾರಾಟದಿಂದ ಸರ್ಕಾರಕ್ಕೆ ಏನ್ ಲಾಭ ಆಗ್ತಾ ಇದೆ ಇರಬಹುದು. ಈ ಕಂಪನಿಗಳೇನಾದ್ರೂ ಇವುಗಳಿಗೆ ಫಂಡಿಂಗ್ ಕೊಡಬಹುದೇನೋ ಗೊತ್ತಿಲ್ಲ. ಆದರೆ ಈ ಒಂದು ಎಥನಾಲ್ ಪೆಟ್ರೋಲ್ ಮಾರಾಟದಿಂದ ಪೆಟ್ರೋಲ್ ಕಂಪನಿಗಳಿಗೆ ಬೆಲೆ ಏರಿಕೆ ಮಾಡಿದ್ದಾರೆ 170 ರೂಪಾಯಿ. ನಮ್ಮ ಪ್ರತಿದಿನ ನಮ್ಮ ಜೇಬಿಗೆ ಕತ್ರಿ ಹಾಕಿ ಲೂಟಿ ಮಾಡಿ 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 ಈಗ ಇದರ ವಿರುದ್ಧ ಒಂದು ಸಂಘಟಿತ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಭಾರತ. ಮೋದಿ ಸರ್ಕಾರಕ್ಕೆ ನೀಟ್ ನಂತರ ಮತ್ತೊಂದು ಹಾರ್ಟ್ ಅಟ್ಯಾಕ್ಗೆ ರೆಡಿ ಆಗ್ತಾ ಇದೆ. ಇಟ್ಸ್ ನಥಿಂಗ್ ಬಟ್ ಪೆಟ್ರೋಲ್ ಬೆಲೆಯನ್ನ 170 ರೂಪಾಯಿಗೆ ಏರಿಸಿರುವಂತ ಮೋದಿ ಸರ್ಕಾರದ ವಿರುದ್ಧ, ಜೊತೆನಲ್ಲಿ ಎಥನಾಲ್ ಪೆಟ್ರೋಲ್ನ ಬಲವಂತವಾಗಿ ನಮಗೆಲ್ಲ ಮಾರಾಟ ಮಾಡಿದ ವಿರುದ್ಧ ಆಗಸ್ಟ್ 4ಕ್ಕೆ ಇದು ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ಮತ್ತೆ ನಿತಿನ್ ಗಡ್ಕರಿಯ ನಿವಾಸದ ಮುಂದೆ ಹೋರಾಟ ಶುರುವಾಗುತ್ತೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಆಗ್ಲೇಬೇಕು. ಯಾಕೆ ಅಂತಂದ್ರೆ ಈ 140 ಕೋಟಿ ಜನರನ್ನ ಟೆಸ್ಟಿಂಗ್ ಮಾಡಕ್ಕೆ, ಅವರನ್ನ ಲೂಟಿ ಮಾಡಕ್ಕೆ ಮೋದಿ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಬೆಲೆ ಏರಿಕೆ ವಿರುದ್ಧ ಮತ್ತೆ E20 ಪೆಟ್ರೋಲ್ನ ಬಲವಂತವಾಗಿ ನಮ್ಮ ಗಾಡಿಗಳಿಗೆ ಹಾಕ್ಸ್ತಾ ಇರೋ ವಿರುದ್ಧ ಒಂದು ಪ್ರತಿಭಟನೆ ಪಾರ್ಲಿಮೆಂಟ್ ಸೀಟ್ಗೆ ಒಂದು ಐ ಥಿಂಕ್ ನಡಿಗೆ ಈ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಖಂಡಿತವಾಗಿ ಇದನ್ನೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಲೆಕ್ಕಾಚಾರ ಮೋದಿ ಸರ್ಕಾರ ಕೊಡ್ಲೇಬೇಕು. ಪ್ಯೂರ್ ಪೆಟ್ರೋಲ್ನ 170 ರೂಪಾಯಿಗೆ ಮಾರಾಟ ಮಾಡಿಕೊಂಡು ನಮಗೆ ಟೋಪಿ ಹಾಕಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪೆಟ್ರೋಲ್ ಕಂಪನಿಗಳಿಗೆ, ಅವರ ಸ್ನೇಹಿತರ ಪೆಟ್ರೋಲ್ ಕಂಪನಿಗಳಿಗೆ ಲಾಭ ಮಾಡಿಕೊಡ್ತಾ ಇರುವಂತ ಮೋದಿ ಸರ್ಕಾರದ ವಿರುದ್ಧ ಈ ಒಂದು E20 ಎಥನಾಲ್ ಜನತಾ ಪಾರ್ಟಿ ಅಂತೆ ಕಾಕ್ರೋಚ್ ಜನತಾ ಪಾರ್ಟಿ ಆಯ್ತು. ಈಗ ಎಥನಾಲ್ ಜನತಾ ಪಾರ್ಟಿ ಅಂತ ಆನ್ಲೈನ್ ಅಲ್ಲಿ ಒಂದು ಅಭಿಯಾನ ಶುರುವಾಗಿದೆ. ಖಂಡಿತವಾಗಿ ಲೆಕ್ಕಾಚಾರ ಕೇಳಲಿಕ್ಕೆ ಈ ಅಭಿಯಾನಗಳು ಬೇಕಾಗಿದೆ. ಯಾಕೆ ಅಂತಂದ್ರೆ ಗೆದ್ದು ಬಂದಂತ 12 ವರ್ಷದಿಂದ ಈ ದೇಶವನ್ನು ಆಡಳಿತ ಮಾಡಿರುವಂತ ಮೋದಿ ಸರ್ಕಾರಕ್ಕೆ ಡೋಂಟ್ ಕೇರ್ ಅನ್ನೋ ಒಂದು ಮನಸ್ಥಿತಿ ನಿರ್ಮಾಣವಾಗಿತ್ತು. ಆ ಮನಸ್ಥಿತಿಯನ್ನ ಒಡೆದಾಕಿದ್ದು, ಆ ಅಹಂಕಾರವನ್ನ, ಆ ಈಗೋನ ಒಡೆದಾಕಿದ್ದೆ ಕಾಕ್ರೋಚ್ ಜನತಾ ಪಾರ್ಟಿಯ ನೀಟ್ ಅಕ್ರಮದ ವಿರುದ್ಧ ಹೋರಾಟ. ಈಗ ಮತ್ತೊಂದು ಹೋರಾಟಕ್ಕೆ, ಮತ್ತೊಂದು ಪೆಟ್ರೋಲ್ ಅಕ್ರಮದ ವಿರುದ್ಧ, ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ, ಎಥನಾಲ್ ಅನ್ನ ಬಲವಂತವಾಗಿ ಗಾಡಿಗಳಿಗೆ ಹಾಕಿಸ್ತಾ ಇರುವಂತ ಒಂದು, ಆಮೇಲೆ ಈ ಒಂದು ಎಥನಾಲ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂತ ಮೋದಿ ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಹೋರಾಟಕ್ಕೆ ಸಾಮಾಜಿಕ ಜಾಲತಾಣ ಸಾಕ್ಷಿಯಾಗ್ತಾ ಇದೆ. ಇದು ಖಂಡಿತವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದು ಈ ಒಂದು ಮೋದಿ ಸರ್ಕಾರದ ಈ ಒಂದು ಪೆಟ್ರೋಲ್ ಡೀಸೆಲ್ ಮಾಫಿಯಾ ಏನಿದೆ ಅಂದ್ರೆ ಇವರನ್ನ ಯಾರೂ ಕೇಳೋಂಗಿಲ್ಲ. ಲಾಭ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ, 1 ಲೀಟರ್ ಮೇಲೆ 70 ರೂಪಾಯಿ 80 ರೂಪಾಯಿ ಲಾಭ ಮಾಡ್ತಾ ಇದೆ. ಅದನ್ನ ತಿಂತಾ ಇರೋದು ಮೋದಿ ಸರ್ಕಾರ ಮತ್ತೆ ಪೆಟ್ರೋಲಿಯಂ ಕಂಪನಿಗಳು. ಹಾಗಾಗಿ ಇದರ ವಿರುದ್ಧ ಒಂದು ಜಾಗೃತ ಹೋರಾಟವನ್ನ, ಒಂದು ಲೆಕ್ಕಾಚಾರ ಕೇಳುವಂತ ಹೋರಾಟವನ್ನ ಆನ್ಲೈನ್ ಅಲ್ಲಿ ಶುರುವಾಗಿದೆ. ದಯಮಾಡಿ ನಾವೊಂದು ಸಪೋರ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ಮ ಜೇಬಿಗೆ ಹೆಚ್ಚಿನ ಕತ್ತರಿ ಆಗ್ತಾ ಇದೆ ಮೋದಿ ಸರ್ಕಾರ, ಹೆಚ್ಚಿನ ತೆರಿಗೆ ಆಗ್ತಾ ಇದೆ. ಕಲಬೆರಕೆ E20 ಪೆಟ್ರೋಲ್ನ ಬಲವಂತವಾಗಿ ಕೊಡ್ತಾ ಇದೆ. ಆಪ್ಷನ್ ಇಲ್ಲ ನೋಡಿ, ನಮಗೆ ಸ್ವತಂತ್ರ ಇಲ್ಲ. ಪ್ಯೂರ್ ಪೆಟ್ರೋಲ್ ಬೇಕು ಅಂದ್ರೆ ಸಿಗದೇ ಇಲ್ಲ, ಸಿಕ್ಕಿದ್ರು 170 ರೂಪಾಯಿ ಅಲ್ರಿ. ನಮ್ಮನ್ನ ಈ ಒಂದು ಎಥನಾಲ್ ಕ್ರಾಂತಿಯಿಂದ ನಮ್ಮ ಜೇಬಿಗೆ ಕತ್ರಿ, ಪೆಟ್ರೋಲ್ ಬೆಲೆ ಏರಿಕೆ, ನಮ್ಮ ಗಾಡಿ ಹಾಳಾದ್ರೆ ನಾವ್ ಯಾರನ್ನು ಕೇಳಂಗಿಲ್ಲ. ಆಮೇಲೆ ಬಲವಂತವಾಗಿ ಇದನ್ನ ಏರಿಕೆ ಮಾಡ್ತಾ ಇರುವಂತ ಮೋದಿ ಸರ್ಕಾರಕ್ಕೆ ವಿರುದ್ಧ ಈ ಒಂದು ಹೋರಾಟ ಸಜ್ಜಾಗಿದೆ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಐ ಆಮ್ ಶ್ಯೂರ್ ಈ ದೇಶದಲ್ಲಿ ಲೆಕ್ಕಾಚಾರ ಶುರುವಾಗಿದೆ. ಯುವಕರಿಂದ ಈ ಒಂದು ಹೋರಾಟನೂ ಕೂಡ ಮುನ್ನ ಒಂದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.